ಮದುವೆಗೂ ಕೂಡ ಈಗ ತಟ್ಟಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಅನೇಕರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ಚೌಟ್ರಿಗಳಲ್ಲಿ ಗ್ಯಾಸ್ಗಳೇ ಇಲ್ಲ. ದಾವಣಗೆರೆಯ ಕಲ್ಯಾಣ ಮಂಟಪಗಳಲ್ಲಿ ಗ್ಯಾಸ್ ಟ್ರಬಲ್ ಆಗ್ಬಿಟ್ಟಿದೆ. ಸಿಲಿಂಡರ್ಗಾಗಿ ಕಲ್ಯಾಣ ಮಂಟಪ ಮಾಲೀಕರು ಪರದಾಡ್ತಾ ಇದ್ದಾರೆ. ವಾರದ ಹಿಂದೆಯೇ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ಅಂತೆ. ಬ್ಲ್ಯಾಕ್ನಲ್ಲಿ 4-5 ಸಾವಿರ ಕೊಡ್ತೀವಿ ಅಂದ್ರೂ ಕೂಡ ಸಿಗ್ತಾ ಇಲ್ಲ. ಕಳೆದ 2 ದಿನಗಳಿಂದ ಸಿಲಿಂಡರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ನಾಳೆ ಮದುವೆ ಇದೆ, ಏನು ಮಾಡಬೇಕು ಅನ್ನುವಂಥ ಆತಂಕ ಅವರನ್ನ ಕಾಡ್ತಾ ಇದೆ. ಬೇರೆ ಆಪ್ಷನ್ ಇಲ್ಲ. ಗೃಹೋಪಯೋಗಿ ಸಿಲಿಂಡರ್ಗಳನ್ನು ತಗೊಂಡು ಹೋಗಬೇಕು. ಗಂಡನ ಮನೆಯಲ್ಲಿರುವಂಥವ್ರು 2 ಸಿಲಿಂಡರ್ ತೊಗೊಂಡು ಹೋಗಬೇಕು. ಹೆಣ್ಣಿನ ಕಡೆ ಇರೋರು 2 ಸಿಲಿಂಡರ್ ತೊಗೊಂಡು ಹೋಗಬೇಕು, ಮಾಡಬೇಕು. ಇಲ್ಲ ಸೌದೆ ತರಿಸ್ಬೇಕು, ಬಯಲಲ್ಲಿ ಅಡುಗೆ ಮಾಡಿಸ್ಬೇಕು, ಊಟ ಹಾಕಿಸ್ಬೇಕು. ಮದುವೆ ಅಂತೂ ಏನು ಮಾಡೋಕ್ಕಾಗಲ್ಲ, ನಿಮಗೆ ಮಾಡಲೇಬೇಕು. ಸೊ ಹಾಗಾಗಿ ಬೇರೆ ಆಪ್ಷನ್ನೇ ನಿಮ್ಮ ಹತ್ರ ಇಲ್ಲ. ಸ್ವಲ್ಪ ವರ್ಷಗಳಲ್ಲಿ ಯುದ್ಧದ ಭೀತಿ, ಅದರ ಯುದ್ಧದ ಎಫೆಕ್ಟು ದಾವಣಗೆರೆಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದಾಗಿ. ಯಾಕಂದರೆ ಕಳೆದ 3 ದಿನಗಳಿಂದಲೂ ಕೂಡ LPG ಸಿಲಿಂಡರ್ ಕೂಡ ಪೂರೈಕೆ ಆಗ್ತಿಲ್ಲ. ಇದರಿಂದಾಗಿ ಹೋಟೆಲ್ ಉದ್ಯಮದಾರರಾಗಿರ್ಬೋದು, ಮತ್ತು ಹಾಸ್ಟೆಲ್ ಮಾಲೀಕರಾಗಿರ್ಬೋದು, ಮತ್ತು PG ಮಾಲೀಕರಾಗಿರ್ಬೋದು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮದುವೆ ಕಲ್ಯಾಣ ಮಂಟಪಗಳು ಕೂಡ ಇದರ ಎಫೆಕ್ಟ್ ತಟ್ಟಿದೆ. ನಾವು ದೃಶ್ಯ ನೋಡೋದಾಗಿದೆ. ದಾವಣಗೆರೆಯ ನಿಮಿಷಾಂಬ ಕಲ್ಯಾಣ ಮಂಟಪದಲ್ಲಿ ನಾವಿದ್ದೀವಿ, ನೋಡ್ಬೋದಾಗಿದೆ. ಇನ್ನು ನಾಳೆ ಮದುವೆ ಇದೆ. ಇವತ್ತು ಸಿಲಿಂಡರ್ಗೋಸ್ಕರ ಸಾಕಷ್ಟು ಪರದಾಡುವಂತಹ ಕೆಲಸವು ಕೂಡ ಇಲ್ಲಿನ ಅಂದರೆ ಜನರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 2 ದಿನಗಳಿಂದಲೂ ಕೂಡ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಾವು ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ. 1 to double, ಒಂದು 1000 ರೂಪಾಯಿ, 1200 ರೂಪಾಯಿ ಇತ್ತು ಅಂದರೆ 4000ದವರೆಗೂ ಕೂಡ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. ಆದರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆತಂಕವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡೋದಾಗಿದೆ. ಏನು ಸಿಲಿಂಡರ್ಗಳು, ಖಾಲಿ ಸಿಲಿಂಡರ್ಗಳಿದ್ದಾವೆ. ಯಾಕಂದರೆ ಮದುವೆ ಅಂತ ಅಂದಮೇಲೆ 4ರಿಂದ 5 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಆದರೆ 1 ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕವೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮದುವೆಗೆ ಬೇಕಾದಂತಹ ಎಲ್ಲ ರೇಷನ್ ಕೂಡ ತಂದಿದ್ದಾರೆ. ಅಂದರೆ ಮದುವೆ ಕಲ್ಯಾಣ ಮಂಟಪಕ್ಕೆ ಬೇಕಾದಂಥ ಎಲ್ಲ ರೇಷನ್ ಆಗಿರ್ಬೋದು, ಪಾತ್ರೆ ಪಗಡೆ ಎಲ್ಲವೂ ಕೂಡ ಸಿದ್ಧವಾಗಿದ್ದಾವೆ. ಆದರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆತಂಕವೂ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ನಾಳೆ ಮದುವೆ ಇದೆ. ಇಲ್ಲಿವರೆಗೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಪ್ರಮುಖವಾಗಿ ಗಲ್ಫ್ ರಾಷ್ಟ್ರಗಳಿಂದಲೂ ಕೂಡ LPG ಸಪ್ಲೈ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಾವ ಕೂಡ ಉಂಟಾಗಿರುವಂಥದ್ದು. ಇವ್ರಿಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಜನರ ಹೆಸರು ಹೇಳಿ ಸರ್, ಮದುವೆ ಅಂತ ಅಂದಮೇಲೆ ಸಿಲಿಂಡ್ರು ಬೇಕೇ ಬೇಕು ಅಡುಗೆ ಮಾಡೋದಕ್ಕೆ. ಇವಾಗ ಸಿಲಿಂಡರ್ ಇಲ್ಲ, ಏನು ತೊಂದರೆ ಆಗ್ತಾ ಇದೆ ಸರ್? ಸಿಲಿಂಡರ್ ಅನ್ನುವಂಥದ್ದು ತುಂಬ ಬೇಸಿಕ್ ನೀಡ್. ನಾವು ಮದುವೆ ಮಾಡಬೇಕು ಮತ್ತು ಆಹಾರ ತಯಾರು ಮಾಡಬೇಕಂದ್ರೆ ಸಿಲಿಂಡರ್ ಬೇಕೇ ಬೇಕು. ಈ ಕಳೆದ 15-20 ವರ್ಷಗಳ ಹಿಂದೆ ಸಹಜವಾಗಿ ಸೌದೆಗಳು ಸಿಗ್ತಾ ಇತ್ತು. ಸೌದೆಗಳಿಂದ ನಾವು ಮದುವೆ ಮತ್ತೊಂದು ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನಾವು ಸಿಲಿಂಡರ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ನಮ್ಮ ಜೀವನ ಪದ್ಧತಿನೂ ಬದಲಾಗಿರೋದ್ರಿಂದ ಸೌದೆಗಳು ಕೂಡ ಈಗ ಸಿಗ್ತಾ ಇಲ್ಲ. ನಮಗೆ ಇದ್ರ ಬಗ್ಗೆ ಕಲ್ಪನೆಯೇ ಇರಲಿಲ್ಲ. ಅಂದರೆ ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ ಅನ್ನುವಂಥ ಕಲ್ಪನೆಯಿಂದ ಇವತ್ತು ಮತ್ತು ನಾಳೆ ನಾವು ಮದುವೆ ಇರೋದ್ರಿಂದ. ಬಟ್ ಇಲ್ಲಿ ನಾವು ಚೌಟ್ರಿಗೆ ಬಂದ ಮೇಲೆ ಸ್ಟಾಕ್ ಎಲ್ಲ ಮಾಡಿಕೊಂಡ್ರು ಕೂಡ ಇವತ್ತು ಸಿಲಿಂಡರ್ ಸಿಗ್ತಾಯಿಲ್ಲ.